ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಜಾನ್ ಪ್ರತಾಪ್ ಹಾಗೂ ಗಗನ, ವೆಲ್ಕಮ್ ಟು ಗ್ರ್ಯಾಂಡ್ ಫಿನಾಲೆ. ಏನಪ್ಪ ರೊಚ್ಚಿಗೆದ್ದ ಪ್ರತಾಪ, ಏನು ಡ್ಯಾನ್ಸ್ ಅದು ಹಂಗ್ ಹೊಡಿತಾ ಇದ್ದೆ? ಲಾಸ್ಟ್ ಶೋ ಅಲ್ವಾ ಚೆನ್ನಾಗಿ ಮಾಡ್ಬೇಕು ಅಂತ. ಗಗನ, ಇಷ್ಟು ದಿನ ಡ್ರೋನ್ ಪ್ರತಾಪ್ ಅಲ್ಲಿ ನೋಡಿದಂತ ಸ್ಟ್ರೆಂತ್ ಏನು, ವೀಕ್ನೆಸ್ ಏನು? ಅವ್ರ ವೀಕ್ನೆಸ್ ಅಂದ್ರೆ ಅವ್ರ ಮೂಡ್ ಸ್ವಿಂಗ್ಸ್. ಸೊ ಅಂದ್ರೆ ಎಲ್ಲಾರ ಜೊತೆ ಬೇಗ ಬೆರೆಯಲ್ಲ, ತುಂಬಾ ಟೈಮ್ ತಗೊಂತಾರೆ. ಹೇಳ್ತಾರಲ್ಲ, ನಿಧಾನಕ್ಕೆ ಕಟ್ಟದಷ್ಟು ಮನೆ ತುಂಬಾ ಬಾಳಿಕೆ ಬರುತ್ತೆ ಅಂತ. ಸೊ ಹಂಗೆ ನಿಧಾನಕ್ಕೆ ಫ್ರೆಂಡ್ಶಿಪ್ ಮಾಡ್ತಾರೆ ಇವರು, ಬಟ್ ಲಾಂಗ್ ಟರ್ಮಿಂಗ್ ಮಾಡ್ತಾರೆ. ಆ ಕ್ವಾಲಿಟಿ ಇಷ್ಟ ಆಯ್ತು. ಸೊ ಅದೇ ನಿಧಾನಕ್ಕೆ ಮಾಡ್ತಾರೆ ಅನ್ನೋದೇ ಇಷ್ಟ ಆಗಿಲ್ಲ. ವೀಕ್ನೆಸ್ ಅದೇ ಸ್ಟ್ರೆಂತ್. ಡ್ರೋನ್ ಪ್ರತಾಪ್, ನೀನ್ ಈ ವೇದಿಕೆಗೆ ಬಂದು ಏನ್ ಆಕ್ಚುಲಿ ಕಲ್ತ್ಕೊಂಡು? ಮೊದಲನೇ ದಿವಸದಿಂದ ಬಂದಾಗಿಂದ ಹೆಣ್ಮಕ್ಳನ್ನ ಮಾತಾಡ್ಸಕ್ ಭಯ ಆಗ್ತಿತ್ತು. ಏನಾದ್ರು ಕಂಪ್ಲೇಂಟ್ ಮಾಡ್ಬಿಡ್ತಾರೇನೋ ಜಾಸ್ತಿ ಮಾತಾಡ್ಸಿದ್ರೆ ಕಂಪ್ಲೇಂಟ್ ಮಾಡ್ತಾರೆ. ಅಂದ್ರೆ ನಾನೊಂದು ಕೇರ್ಫುಲ್ ಅಲ್ಲಿ ಇರ್ತಿದ್ದೆ ನಾನು. ನಂದೇ ಅದೊಂದು ಕಾನ್ಶಿಯಸ್ನೆಸ್ ಅಲ್ಲಿ. ಸೊ ಆ ಒಂದು ಕಾನ್ಶಿಯಸ್ನೆಸ್ ಹೋಗಿದೆ. ಹೆಣ್ಮಕ್ಳಂದ್ರೆ ರೆಸ್ಪೆಕ್ಟ್ ಇತ್ತು, ಬಟ್ ಇವಾಗ ಅವ್ರನ್ನ ಅರ್ಥ ಮಾಡ್ಕೊಳ್ಳೋ ಪರಿಸ್ಥಿತಿಗೆ ಬಂದಿದ್ದೀನಿ ಜಾಸ್ತಿ. ಆಮೇಲೆ ಹೆಣ್ಮಕ್ಳಿಗೆ ಏನ್ ಬೇಕು ಏನ್ ಬೇಡ ಅದೊಂದು ಅರ್ಥ ಮಾಡ್ಕೊಂಡಿದ್ದೀನಿ ಗಗನ್ ಅವ್ರ ಜೊತೆ ಇದ್ದು. ಏನ್ ಬೇಕು ಏನ್ ಬೇಡ, ಬೇಜಾರ್ಲಿದ್ದಾಗ ಒಂದಷ್ಟು 4 ಪ್ರೀತಿ ಮಾತು, ಜೊತೆಲಿದ್ದಾಗ ಅವ್ರ ಖುಷಿ ಪಡಿಸುವಂತ ಮಾತು, ಅವ್ರ ಮನ್ಸಿನೊಳಗೆ ಏನಿದೆ ಅಂತ ಅರ್ಥ ಮಾಡ್ಕೊಳಕ್ಕೆ ಅವ್ರ ಲೆವೆಲ್ ಇಳಿದು ನಾವು ಮಾತಾಡ್ಬೇಕಾಗತ್ತೆ ಮ್ಯಾಮ್. ಒಂದ್ ಸ್ವಲ್ಪ ತಗ್ಗಿ ಬಗ್ಗಿ ಏನಾಯ್ತು ಎತ್ತಾಯ್ತು ಹೆಂಗಾಯ್ತು ಸ್ವಲ್ಪ ತಾಳ್ಮೆಯಿಂದ. ಯಾವಾಗ ಇಷ್ಟ ಪಡ್ತಾರೆ ಅಂದ್ರೆ ವೆನ್ ವಿ ಆರ್ ಗುಡ್ ಲಿಸ್ನರ್ಸ್, ಹೆಣ್ಮಕ್ಳು ಬಹಳ ಇಷ್ಟ ಪಡ್ತಾರೆ. ಅವ್ರು ಹೇಳಿದ್ನೆಲ್ಲ ನಾವು ಅರ್ಥ ಮಾಡ್ಕೊಳ್ತಾ ಹೋಗ್ಬೇಕು, ಅಕ್ಸೆಪ್ಟ್ ಮಾಡ್ಕೊಳ್ತಾ ಹೋಗ್ಬೇಕು. ನಿಜವಾಗ್ಲೂ ಏನ್ ಅನ್ನಿಸ್ತದೆ ಗಗನ? ಸೆಕೆಂಡ್ ಮೈಯೆಲ್ಲ ಜುಮ್ ಅನ್ಸ್ಬಿಡ್ತು ಸರ್. ಅಂದ್ರೆ ಜರ್ನಿ ಎಲ್ಲ ನೋಡಿ ಸ್ಟಾರ್ಟಿಂಗ್ 2 ವೀಕ್ಸ್ ಇವ್ರು ಸಿಕ್ಕಾಗ ಖುಷಿಯಾಗಿತ್ತು. ಬಟ್ ಹೋಗ್ತಾ ಹೋಗ್ತಾ ನನಗೆ ಸ್ವಲ್ಪ ಜಾಸ್ತಿ ಇರ್ಸು ಮುರ್ಸು, ಕೋಆರ್ಡಿನೇಷನ್ ತುಂಬಾ ಕಮ್ಮಿ. ಎಲ್ಲಾರು ಇಬ್ರಿಬ್ರೆ ಕುತ್ಕೊಂಡು ಮಾತಾಡುವಾಗ ಅಬ್ಸರ್ವ್ ಮಾಡಿರ್ಬೋದು, ನಾನು ಸುಮ್ಮನೆ ಕುತ್ಕೊಂಡಿರ್ತಿದ್ದೆ ಒಬ್ಳೆ. ಅವಾಗೆಲ್ಲ ನಂಗೆ ಸಖತ್ ಬೇಜಾರಾಗ್ತಾ ಇತ್ತು. ಆಮೇಲೆ ನಮ್ಮ ಅಕ್ಕ ಆಕ್ಚುಲಿ ನನಗೆ ಹೇಳಿದ್ದನ್ನ, ನೀನ್ ಮೆಂಟರ್ ಅಲ್ವಾ, ನೀನೇ ಚೆನ್ನಾಗಿ ಮಾತಾಡ್ಸೋ ಅವ್ರನ್ನ, ನೀನೇ ಮೋಲ್ಡ್ ಮಾಡು, ಅದೇ ನೀನ್ ಮಾಡ್ಬೇಕಾಗಿರೋ ಕೆಲಸ. ನೀನು ಅವ್ರ ನೇಚರ್ ಅದು ಅಂತ ಬಿಟ್ರೆ ವಾಟ್ ಯು ಆರ್ ಡೂಯಿಂಗ್ ಅಂತ ಕೇಳಿದಾಗ, ಹೌದು ಅಲ್ವಾ, ನಾನೇ ಮೋಲ್ಡ್ ಮಾಡ್ಬೇಕಾಗಿರೋದು ಅಂತ ನಾನೇ ಆಕ್ಚುಲಿ ಜಾಸ್ತಿ ಮಾತಾಡೋಕ್ ಶುರುವಾದೆ, ನಾನೇ ಟೆಕ್ಸ್ಟ್ ಮಾಡಕ್ ಶುರುವಾದೆ. ಸೊ ಆದ್ಮೇಲಿಂದ ಪಾಪ ಅವರು ಕೋಆರ್ಡಿನೇಟ್ ಮಾಡಿದ್ರು. ಅದನ್ನೆಲ್ಲ ನೋಡ್ಬೇಕಾದ್ರೆ ನನಗೆ ಅದೆಲ್ಲ ನೆನಪಾಗ್ತಾ ಇತ್ತು. ಸೊ ಇಷ್ಟೆಲ್ಲ ಅಪ್ಸ್ ಅಂಡ್ ಡೌನ್ಸ್ ಇದ್ರು ಬೆಸ್ಟ್ ಪರ್ಫಾರ್ಮೆನ್ಸ್ ಕೊಡ್ತಾ ಬಂದಿದೀವಲ್ವಾ ಅಂತ ಅದ್ರಾಗೆಲ್ಲ ನೋಡಿದ್ರೆ ಇದು ನಮ್ ಬೆಸ್ಟ್ ಪರ್ಫಾರ್ಮೆನ್ಸ್, ಇದು ಚೆನ್ನಾಗಿ ಮಾಡಿದ್ವಿ, ಅದು ಚೆನ್ನಾಗಿ ಮಾಡಿದ್ವಿ ಅಂತ ಸಖತ್ ಖುಷಿ ಆಗ್ತಾ ಇತ್ತು. ನಾನ್ ಸ್ಟಾಪ್ ಆದಾಗ್ಬಿಟ್ಟಲ್ಲ ಇವತ್ತು. ಡ್ರೋನ್ 23 ವಾರಗಳಾದ್ಮೇಲೆ ಈ ವೇದಿಕೆ ಮೇಲೆ ನಿಂತು ಏನ್ ಅನಿಸ್ತಾ? ನನಗೂ ಒಂದ್ ಮನ್ಸಲ್ಲಿತ್ತು, ಲೈಕ್ ಆಕೆ ಮಹಾನಟಿಲಿ ಒಂದೊಳ್ಳೆ ಪ್ಲೇಸ್ ತಗೊಂಡ್ ಬಂದಿದ್ದಾರೆ. ಹಿಂದೆ ಎಲ್ಲ ಒಂದಷ್ಟು ಶೋಸ್ ಮಾಡಿದಾರೆ, ಫೈನಲಿಸ್ಟ್ ಇದ್ದಾರೆ. ನಾನು ನನ್ ಬಿಗಿಪಟ್ ಬಿಟ್ಕೊಡ್ಬಾರ್ದು, ಎಲ್ಲ ಒಂದ್ ಕಡೆ ಆಟಿಟ್ಯೂಡ್ ತೋರಿಸ್ತಾ ಇದಾರೆ ಅಂತ ನಾನೇ ತಪ್ಪರ್ಥ ಮಾಡ್ಕೊಬಿಟ್ಟಿದ್ದೆ. ಹೋಗ್ತಾ ಅದ್ ಹೆಂಗಾಯ್ತು ಅಂದ್ರೆ, ಗಗನ್ ಅವ್ರ ಮನ್ಸನ್ನ ಅರ್ಥ ಮಾಡ್ಕೊಂಡ್ಮೇಲೆ ನಂಗೆ ಅರ್ಥ ಆಯ್ತು, ಆ ಹೆಣ್ಮಗಳ ಆತರ ಅಲ್ಲ. ಯಾವ್ದೇ ಹೆಣ್ಮಕ್ಳಿಗಾಗ್ಲಿ ಒಂದ್ ಇನ್ಸೆಕ್ಯೂರಿಟಿ ಇರುತ್ತೆ. ಗಂಡ್ ಮಕ್ಳು ಮುಂದೆ ನಾನು ಸ್ಟ್ರಾಂಗ್ ಆಗಿ ಪ್ರೆಸೆಂಟ್ ಆಗ್ಬೇಕು ಅನ್ನೋ ಒಂದು ಇನ್ಸೆಕ್ಯೂರಿಟಿ ಇತ್ತು ಅಂತ ನನಗೆ ಅನ್ನಿಸ್ತು. ಈ ಸಮಾಜದ ಮುಂದೆ ನಾನು ಸ್ಟ್ರಾಂಗ್ ಆಗಿ ತೋರಿಸ್ಕೋಬೇಕು ಅಂತ. ಬಟ್ ಆಕ್ಚುಲಿ ಗಗನ್ ಅವ್ರ ಮನ್ಸು ತುಂಬಾ ಮೃದು. ನಾವು ನೋಡುವಷ್ಟು ರಗಡ್ ಅಲ್ಲ ಅವರು. ಒಂದು ಮೃದು ಮನ್ಸಿದೆ ಅವ್ರೊಳಗುನು. ಅದನ್ನ ನಾನು ಕಂಡೆ ಇಷ್ಟು ದಿವಸದಲ್ಲಿ. ವಿನ್ ಆಗೋದು ಬಿಡೋದು ಇದೆಲ್ಲ ಸೆಕೆಂಡ್ರಿ, ಬಟ್ ಇಲ್ಲಿ ಬಂದ್ಮೇಲೆ ಒಂದು ಗುಡ್ ಫ್ರೆಂಡ್ಶಿಪ್ ನಾನು ಸಂಪಾದನೆ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಗಗನ್ ಅವ್ರ ಜೊತೆ. ಅದು ಇಂಪಾರ್ಟೆಂಟ್ ಅಂತ ಅನ್ಸುತ್ತೆ ನನಗೆ. ಗಗನ ಮತ್ತು ಪ್ರತಾಪ್ ಲೈಫಲ್ಲಿ ತುಂಬಾ ಇಂಪಾರ್ಟೆಂಟ್ ಏನಂದ್ರೆ, ಡಿಫ್ರೆನ್ಸ್ ಆಫ್ ಒಪಿನಿಯನ್ಸ್ ಇದ್ರೇನೆ ಜೀವನ ನಡೆಯೋದು. ಬಟ್ ನೀವು ಆ ಡಿಫ್ರೆನ್ಸ್ ಆಫ್ ಒಪಿನಿಯನ್ಸ್ ಬರ್ದಿರೋ ತರ ಅಡ್ಜಸ್ಟ್ಮೆಂಟ್, ಕಾಂಪ್ರಮೈಸ್ ತುಂಬಾ ಕಾಣಿಸ್ತಾ ಬಂತು. ಪ್ರತಾಪ್ ಬಂದು ಅವನೊಂದು ಪಾಸ್ಟ್ ಒಂದು ಡಿಸ್ಟರ್ಬೆನ್ಸ್ ಲೈಫ್ ಇರೋದ್ರಿಂದ ಅವ್ನು ಏನ್ ಮಾಡೋದಕ್ಕೂ ಭಯ. ನಾನು ಈ ಮಾತು ಅನ್ಬಿಟ್ರೆ ಇದರಿಂದ ಏನಾಗ್ಬಿಡುತ್ತೋ, ಈ ಹೆಣ್ಮಗು ಜೊತೆ ಹಿಂಗ್ ಮೂವ್ ಮಾಡಿದ್ರೆ ಇನ್ನೇನಾಗ್ಬಿಡುತ್ತೋ, ಪ್ರತಿಯೊಂದಕ್ಕೂ ಒಂದು ಚಿಕ್ಕ ಒಂದು ಆತಂಕ ಕಾಣಿಸುತ್ತೆ. ಅದನ್ನ ಎಲ್ಲೋ ಒಂದ್ ಕಡೆ ಗಗನ ಕಂಟ್ರೋಲ್ ತಗೊಂಡು ನಿಮ್ಮನ್ನ ಸರಿ ಮಾಡ್ಕೊಂಡು ಎಳ್ಕೊಂಡ್ ಬಂದಿದ್ದು ಕಾಣಿಸುತ್ತೆ. ದಾರಿ ಉದ್ದಕ್ಕೂ ಎಳ್ಕೊಂಡ್ ಬಂದು ಟ್ರೈನ್ ಮಾಡಿ ನಿಮ್ಮನ್ನ ಸರಿ ಮಾಡಕ್ ಟ್ರೈ ಮಾಡಿದಾಳೆ ಅಂತ ಅನ್ಸುತ್ತೆ ನನಗೆ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್.